ದೇವರು ನಿಮ್ಮನ್ನು ಆಶೀರ್ವದಿಸಲಿಕ್ಕಿದ್ದಾನೆ. You know, there is a glory ಮಹಿಮೆ ಅನ್ನುತ್ತದೆ that protects the children of God. ದೇವರ ಮಕ್ಕಳನ್ನ ಕಾಪಾಡುವಂತ ಮಹಿಮೆ. There is a few messages I want to share with you. ಕೆಲವೊಂದು ಸಂದೇಶಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. Concerning the breaking of bread. ರೊಟ್ಟಿ ಮುರಿಯುವುದರ ಕುರಿತಾಗಿ I was asking God, ನಾನು ದೇವರನ್ನು ಕೇಳಿದೆ, Father, what is that about breaking of bread? ತಂದೆಗೆ ರೊಟ್ಟಿ ಮುರಿಯುವುದು ಕರ್ತನ ಭೋಜನ ಏನದು What's the ಅರ್ಥ? big thing about breaking of bread? ಅದರಲ್ಲಿ ಏನಷ್ಟು ದೊಡ್ಡ ಸಂಗತಿ ಇದೆ? Means I can just break bread. ನಾನು ಸುಮ್ಮನೆ ಹಾಗೆ ರೊಟ್ಟಿ But ಮುರಿಬೋದಲ್ಲ. what is the meaning behind it? ಆದ್ರೆ ಅದರ ಹಿಂದೆ ಇರುವಂತ ಅರ್ಥ ಏನು? What is the blessing behind it? ಅದರ ಹಿಂದೆ ಇರುವಂತ ಆಶೀರ್ವಾದಗಳು ಏನು? You see, when you go back to the old covenant, ನೀವು ಹಳೆಯ ಒಡಂಬಡಿಕೆಗೆ ಹೋದ್ರೆ in the 12th chapter of Exodus, ವಿಮೋಚನಾ ಕಾಂಡ that was the first 12ನೇ time ಅದು ಮೊದಲನೇ ಬಾರಿಯಾಗಿತ್ತು. the lamb, the breaking of bread, you can say in one ಒಂದು word, ರೊಟ್ಟಿ ಮುರಿಯುವುದು ಆಗಲ್ಪಟ್ಟಿತ್ತು ಅಂತ ಹೇಳ್ಬೋದು. that happened. ಅದಾಯ್ತು. What happened there? ಅಲ್ಲಿ ಏನಾಯ್ತು ಅಂದ್ರೆ The strong man, the Pharaoh, was not allowing the people of God to go. ಆ ಬಲಿಷ್ಠನಾದ ಫರೋಹನು ದೇವ ಜನರನ್ನ ಬಿಟ್ಕೊಡ್ಲಿಕ್ಕೆ ಅದು ಇಷ್ಟ ಇರಲಿಲ್ಲ. In the city of Mysore, ಮೈಸೂರು ಪಟ್ಟಣದಲ್ಲಿ this evil spirit is holding people in lots of lies, only lies. ಎಷ್ಟೊಂದು ದುರಾತ್ಮಗಳು ಮೈಸೂರು ಪಟ್ಟಣದಲ್ಲಿ ಎಲ್ಲ ಜನರನ್ನ ಸುಳ್ಳುಗಳ ಒಂದು ಬಂಧನದಲ್ಲಿ ಸಿಕ್ಕಾಕ್ಸಿದೆ. I do not know whether you weep. ನಂಗೆ ಗೊತ್ತಿಲ್ಲ ನೀವು ಅದಕ್ಕಾಗಿ ಕಣ್ಣೀರಿಡ್ತೀರಾ ಅಂತ. Weep for souls. ಆತ್ಮಗಳಿಗಾಗಿ ಕಣ್ಣೀರಿಡಿ. Because you do not know ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ the end of a soul that is not saved ಒಂದು ರಕ್ಷಣೆ ಪಡೆದಂತ ಒಂದು ಆತ್ಮದ ಕೊನೆಗಾಣಿಕೆ ಏನಾಗಿದೆ ಅಂತ. is in the lake of fire. ಅದು ಬೆಂಕಿ ಕೆಳಗೆ ಹಾಕಲ್ಪಡುತ್ತದೆ. Revelation chapter 20 verse 15. ಪ್ರಕಟಣೆ 20ನೇ ಅಧ್ಯಾಯ 15ನೇ ವಚನ, ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿ ಕೆಳಗೆ ದೊಬ್ಬಲ್ಪಟ್ಟನು. Does this touch you, church? What it says there, 20:15. 20ನೇ ಅಧ್ಯಾಯ 15ನೇ ವಚನ ಏನು ಹೇಳ್ತಾರೆ? Those names ಯಾವ ಹೆಸರುಗಳು is not in the book of life. ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲಿಲ್ಲವೋ Where they go to? ಎಲ್ಲೋಗ್ತಾರೆ ಅವರು? ಯೋಚನೆ ಮಾಡಿ brothers. ಆಲೋಚನೆ ಮಾಡಿ. Come on, you are in God's kingdom. ನೀವು ದೇವರ ರಾಜ್ಯದಲ್ಲಿದ್ದೀರಾ? If you really believe that verse, ನೀವು ಈ ವಚನವನ್ನು ನಿಜವಾಗಿ ನಂಬಿದ್ರೆ you will be a prayer warrior. ನೀವು ಪ್ರಾರ್ಥನೆಯ You ವೀರರಾಗಿದ್ದೀರಾ? will win. Yes, ನೀವೇ ಕಣ್ಣೀರಿಡ್ತೀರಾ? ನಮಗೆ ಪ್ರಾಬ್ಲಮ್ ಇದೆ. ಹೌದು, ನಮಗೆ ಸಮಸ್ಯೆಗಳಿದೆ. ನಮ್ಮ ಪ್ರಾಬ್ಲಮ್ ಒಂದು ಕಡೆ. ಅದು ನಮ್ಮ ಸಮಸ್ಯೆ ಒಂದ್ ಕಡೆ ಇದೆ. God, we pray for ಅದೇ India. ಕರ್ತನೆ ನಾನು ಭಾರತಕ್ಕಾಗಿ God, we pray for India. ಕರ್ತನೆ ನಾನು ಭಾರತಕ್ಕಾಗಿ Oh God, we ask for India. ಕರ್ತನೆ ನಾವು ಭಾರತಕ್ಕಾಗಿ Give me ಕೇಳ್ಕೊಳ್ತೇವೆ. India. ನಮಗೆ ಭಾರತವನ್ನು ಕೊಡು. How many lakhs will get saved? ಎಷ್ಟೊಂದು ಲಕ್ಷಾಂತರ ಜನರು The people of God will change. ದೇವ ಜನರು ಬದಲಾಗುವಾಗ And start praying. ಪ್ರಾರ್ಥನೆ ಮಾಡುವಾಗ Having Exodus 12. ವಿಮೋಚನಾ ಕಾಂಡ 12ನೇ We are going to ಅಧ್ಯಾಯವನ್ನು message today. ನಾವು ನಮ್ಮ ಸಂದೇಶದಲ್ಲಿ ನೋಡೋಣ. Exodus 12. 12ನೇ ಅಧ್ಯಾಯ. That night, ಆ ರಾತ್ರಿ the lamb was slaughtered. ಅಲ್ಲಿ ಕುರಿಮರಿಯು ಯಜ್ಞವಾಗಿ ಅರ್ಪಿಸಲ್ಪಟ್ಟು. This I'm talking about the breaking of bread. ಇದು ರೊಟ್ಟಿ ಮುರಿಯುವುದರ ಬಗ್ಗೆ Why is ಮಾತನಾಡ್ತೀವಿ. it important for you to break the meat? ಯಾಕೆ ಇದನ್ನ ಮುರಿಬೇಕು, ಯಾಕೆ ಅದು ಪ್ರಾಮುಖ್ಯ ಏನಕ್ಕಿದೆ In ಅಂತ. the future, ಭವಿಷ್ಯದಲ್ಲಿ you'll see that in every house, ನಾವು ಪ್ರತಿಯೊಬ್ಬರ ಮನೆಯಲ್ಲಿ when you understood ನೀವು ಅರ್ಥಕೊಂಡು the seriousness of breaking bread, ಈ ಒಂದು ರೊಟ್ಟಿ ಮುರಿಯುವುದರ ಬಗ್ಗೆ ಗಾಂಭೀರ್ಯವನ್ನ that you can break in your house. ನಿಮ್ಮ ಮನೆಯಲ್ಲಿ ನೀವು ಇದನ್ನ ಮುರಿಬಹುದು. Why you should break in your house? ಯಾಕೆ ನೀವು ಮುರಿಬೇಕು? I'll tell you. ನಾನು ಹೇಳ್ತೇನೆ. Now that night, ಆ ರಾತ್ರಿಯಲ್ಲಿ you know, after 3,500 years, 3500 ವರ್ಷಗಳಾದ್ಮೇಲೆ in April the Passover was celebrated. ಏಪ್ರಿಲ್ ಅಲ್ಲಿ ಒಂದು ಪಸ್ಕ ಹಬ್ಬವು ಆಚರಿಸಲ್ಪಟ್ಟು For the first time ಮೊದಲನೇ ಬಾರಿ in 3,500 years, 3500 ವರ್ಷಗಳಾದ್ಮೇಲೆ the Israeli people ಇಸ್ರಾಯೇಲ್ ಜನರು celebrated the Passover ಒಂದು ಪಸ್ಕ ಹಬ್ಬವನ್ನ just ಆಚರಿಸಿದರು. as the first Passover. ಮೊದಲನೆಯ ಪಸ್ಕ ಹಬ್ಬ ಆಗಿತ್ತು ಹಾಗೆಯೇ. Why? ಯಾಕೆ? Everyone could not go to the synagogue, ಯಾಕಂದ್ರೆ ಪ್ರತಿಯೊಬ್ಬರು ಸಭಾಂಗಣಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. and it was the Passover, ಅದು ಒಂದು ಪಸ್ಕ ಹಬ್ಬದ so ದಿನವಾಗಿತ್ತು. they had to do it in their own houses. ಅವರು ತಮ್ಮ ಸ್ವಂತ ಮನೆಗಳಲ್ಲಿ ಮಾಡಬೇಕಾಗಿತ್ತು. The devil came to destroy the Egyptian people. ಸೈತಾನನು ಬಂದ ಈಜಿಪ್ಟ್ನ ಒಂದು ದೇಶದ ಜನರನ್ನ ನಾಶಪಡಿಸುವುದಕ್ಕೆ He only got permission from God. ಬರೀ ಅಷ್ಟು ಮಾತ್ರ ಅನುಮತಿ ಸಿಕ್ತು. Only touch the firstborn. ಮೊದಲನೆಯ ಚೊಚ್ಚಲ ಮಗುವನ್ನ ಮಾತ್ರ ಮುಟ್ಟಬೇಕು ಅಂತ. Our God ನಮ್ಮ ದೇವರು is so good. ಆತ ಎಷ್ಟು ಒಳ್ಳೆಯವನು. He could have told the devil, ಆದ್ರೆ ಸೈತಾನ ಹೇಳ್ಬೋದಾಗಿತ್ತು, finish the Egyptians. ಈಜಿಪ್ಟಿನ ಜನರನ್ನ ಸಂಪೂರ್ಣವಾಗಿ ಧ್ವಂಸ ಮಾಡುವಂತ. Yes or no? ಹೌದಲ್ವಾ? ಹೌದಲ್ವೇ? ಹೌದಲ್ವಾ? ಅದೇ ಸೈತಾನ್ ಎಲ್ಲರ ಮನೆಯವರು ಎಲ್ಲ ನಾಶ ಮಾಡಲಿಕ್ಕಾಗಿಲ್ವಾ? ಆಗಿಲ್ವಾ? Yes. You know ಆಗ್ತಿತ್ತಲ್ವಾ? something? ಆದ್ರೆ It teaches you one thing. ಆದ್ರೆ ನಿಮ್ಗೊಂದು ಕಲಿಸುತ್ತೆ. The devil is under the control of your heavenly Father. ಪರಲೋಕದ ತಂದೆಯ ಕೈನ ಹತೋಟಿಯಲ್ಲಿ ನಿಯಂತ್ರಣದಲ್ಲಿ ಸೈತಾನ ಇದ್ದಾನೆ. He cannot move one hairbreadth if God does not tell him. ದೇವರು ಹೇಳದ ಹೊರತು ಒಂದು ಕೂದಲು ಎಳೆಯನ್ನು ಕೂಡ ಅಲುಗಾಡಿಸಲಿಕ್ಕೆ ಆತನಿಗೆ ಸಾಧ್ಯ ಇಲ್ಲ. Hallelujah! Hallelujah! Your heavenly Father, ನಿಮ್ಮ ಪರಲೋಕದ ತಂದೆ, your heavenly Father, ನಿಮ್ಮ ಪರಲೋಕದ ತಂದೆ, your heavenly Father
ಯಾಕೋಬ 2ನೇ ಅಧ್ಯಾಯ 19ನೇ ವಚನ ನೋಡಿ. Your father ನಿನ್ನ ತಂದೆ is so powerful ಎಷ್ಟು ಶಕ್ತಿಯುತವಾದವನು. that the enemy ಆ ಶತ್ರುಗಳು has to ask his permission. ಆತನ ಅನುಮತಿಯನ್ನು ತೆಗೆದುಕೊಳ್ಳಬೇಕು. Amen. ಆಮೆನ್. So when the devil came in, ಸೈತಾನ ಬಂದಾಗ God told, ದೇವರು ಹೇಳ್ತಾನೆ, don't go into the house with the blood is there. ಎಲ್ಲಿ ರಕ್ತವು ಇದೆಯೋ ಆ ಮನೆಯ ಹತ್ರ ಹೋಗಬೇಡ. What it shows, ಏನ್ ತೋರಿಸುತ್ತೆ? the breaking of bread ರೊಟ್ಟಿ ಮುರಿಯುವುದು gives you victory over Satan. ನಿಮಗೆ ಸೈತಾನನ ಮೇಲೆ ಜಯವನ್ನು It ಕೊಡುತ್ತೆ. declares victory. ಅದು ಜಯವನ್ನ ಘೋಷಿಸಿ When ಹೇಳುತ್ತೆ. you realize ನೀವು ಅರ್ಥ the ಮಾಡಿಕೊಳ್ಳುವಾಗ breaking of bread ರೊಟ್ಟಿ ಮುರಿಯುವುದರ ಬಗ್ಗೆ declares the victory over Satan. ಸೈತಾನನ ಮೇಲೆ ಜಯವನ್ನ ಘೋಷಿಸಿ What does the ಹೇಳುತ್ತೆ. devil do? ಸೈತಾನ ಏನ್ ಮಾಡ್ತಾನೆ? Comes to kill, ಅದನ್ನ ಕೊಲ್ಲೋದಕ್ಕೆ ಬರ್ತಾನೆ, steal, ಕಳ್ತನ ಮಾಡಲಿಕ್ಕೆ, destroy, ನಾಶಪಡಿಸಲಿಕ್ಕೆ, take your finances, ನಿಮ್ಮ ಹಣಕಾಸನ್ನು ತೆಗೆದುಕೊಳ್ಳಲಿಕ್ಕೆ ಬರ್ತಾನೆ, bring daridra in your house. ದರಿದ್ರ ತೆಗೆದುಕೊಳ್ಳಲಿಕ್ಕೆ ಬರ್ತಾನೆ. The breaking of bread, what it brings? ರೊಟ್ಟಿ ಮುರಿಯುವುದು ಏನು ತಗೊಂಡು ಬರುತ್ತೆ? Victory over Satan. ಸೈತಾನನ ಮೇಲೆ ಜಯವನ್ನ ತೆಗೆದುಕೊಂಡು Hallelujah. ಬರುತ್ತೆ. There's a condition. ಅಲ್ಲಿ ಒಂದು ನಿಬಂಧನೆ Moses ಉಂಟು. gives a condition. ಮೋಶೆಯಾಗಿ ನಿಬಂಧನೆಯನ್ನು You ಕೊಟ್ಟ. should eat it with bitter herbs. ಅದೊಂದು ಕಹಿಯಾದ ಒಂದು ಔಷಧದ ರೀತಿ ತೆಗೆದುಕೊಳ್ಬೇಕು. That speaks about living for God. ಅದು ದೇವರಿಗಾಗಿ ಜೀವಿಸುವಂತದ್ದನ್ನು It's ತೋರಿಸುತ್ತೆ. bitter for you at that ಅದು time, ಆ ಸಮಯದಲ್ಲಿ ಕಹಿತನ ಅನಿಸ್ಕೊಳ್ಳೋದು, but later it becomes sweet. ಆದ್ರೆ ಸ್ವಲ್ಪ ಸಮಯ ಆದ್ಮೇಲೆ ಅದು Sometimes ಸಿಹಿಯಾಗುತ್ತೆ. you have to go and say sorry to someone. ಕೆಲವು ಬಾರಿ ಆಸ್ಪತ್ರೆಗೆ ಹೋಗಿ ಕೆಲವರು ಕ್ಷಮೆ ಕೇಳುವ ಪರಿಸ್ಥಿತಿ That ಇರ್ಬೋದು. time you don't like to do it. ಆ ಸಮಯದಲ್ಲಿ ಮಾಡ್ಲಿಕ್ಕೆ But because ಇಷ್ಟಪಡಲ್ಲ. Jesus said it, ಅದೇ ಯೇಸು ಹೇಳಿದ್ರಿಂದ you say sorry. ನೀವು ಹೋಗಿ ಸಾರಿ ಹೇಳ್ತೀರಾ. Husbands and wives, ಗಂಡ ಹೆಂಡತಿ the devil want to break your family. ನಿಮ್ಮ ಕುಟುಂಬಗಳನ್ನ ಮುರಿಬೇಕು ಅಂತ The ಬಯಸ್ತಾನೆ. devil want you to divorce your wife. ನಿನ್ನ ಹೆಂಡತಿನ ವಿಚ್ಛೇದನ ಮಾಡುವಂತ ಬಯಸ್ತಾನೆ ಸೈತಾನ. I tell you. ಅದನ್ನ ಹೇಳ್ತೇನೆ. But when you stand for God, ನೀವು ದೇವರಿಗಾಗಿ ನಿಂತ್ಕೊಳ್ಳುವಾಗ, you pray with your family, ನಿಮ್ಮ ಕುಟುಂಬದಲ್ಲಿ ಪ್ರಾರ್ಥಿಸುವಾಗ, morning and night. ಮುಂಜಾನೆ ರಾತ್ರಿ, Then they went into the promised land. ಅವರು ವಾಗ್ದಾನ ಮಾಡಿದ ದೇಶಕ್ಕೆ ಪ್ರವೇಶ ಮಾಡಿದ್ರು. Who was there? ಯಾರಿದ್ರು ಅಲ್ಲಿ? There was giants in the promised land. ಅಲ್ಲಿ ದೈತ್ಯರಿದ್ರು. What they did there? ಅಲ್ಲಿ ಏನ್ ಮಾಡಿದ್ರು ಅವರು? They broke the bread. ಅಲ್ಲಿ ರೊಟ್ಟಿನ ಮುರಿದ್ರು. And what God did? ದೇವರು ಏನ್ ಮಾಡಿದ? He went before them and destroyed the giants. ದೇವರು ಅವರ ಮುಂದೆ ಹೋಗಿ ಆ ದೈತ್ಯರೆಲ್ಲರನ್ನು ನಾಶಪಡಿಸಿದ. Hallelujah! Hallelujah! When you break bread, ನೀವು ರೊಟ್ಟಿ ಮುರಿಯುವಾಗ He speaks about victory over the satanic forces. ಸೈತಾನನ ಎಲ್ಲ ಒಂದು ಆ ಒಂದು ಶಕ್ತಿಯ ಮೇಲೆ, ಸೇನೆಯ ಮೇಲೆ ಜಯವನ್ನು ಸಾರುವಂತದ್ದಾಗಿದೆ. Hallelujah! Hallelujah! All the problem comes from where? ಎಲ್ಲ ಸಮಸ್ಯೆಗಳು ಎಲ್ಲಿಂದ ಬರ್ತದೆ? From the kingdom of Satan. ಸೈತಾನನ ರಾಜ್ಯದಿಂದ. When you break bread ನೀವು ರೊಟ್ಟಿ ಮುರಿಯುವಾಗ, and you are in fellowship with the saints, ನೀವು ಸಂತರ ಜೊತೆ ಅನ್ಯೋನ್ಯತೆ you ಹೊಂದುವಾಗ, are under the protection of God. ನೀವು ದೇವರ ಸಂರಕ್ಷಣೆಯ ಅಡಿಯಲ್ಲಿದ್ದೀರಾ. But when the saint of God lives alone, ಆದ್ರೆ ಒಬ್ಬ ದೇವರ ಸಂತ ಒಬ್ಬಂಟಿಗನಾಗಿ ಜೀವನ ಮಾಡಿದ್ರೆ doesn't come to the church, ಸಭೆಗೆ ಬರಲ್ಲ, danger. ಅಪಾಯಕ್ಕಾಗಿದೆ. It's a great danger. ದೊಡ್ಡ ಅಪಾಯ ಅದು. Understood? ಅರ್ಥ ಆಯ್ತಾ? When you repent, ನೀವು ಪಶ್ಚಾತ್ತಾಪ ಪಟ್ರೆ ನಿಮ್ಮ ಇವತ್ತು ಎಷ್ಟು ಮುಟ್ಲಿಕ್ಕೆ ನಿನ್ನ ಕೂದಲಿನ ಎಳೆಯನ್ನು ಕೂಡ ಮುಟ್ಲಿಕ್ಕೆ ಸಾಧ್ಯ ಸಂರಕ್ಷತೆ ಅನ್ನೋದಿದೆ. 4th chapter of Isaiah, ಯೆಶಾಯ 4ನೇ ಅಧ್ಯಾಯ 4th and 5th verse. 4 ಮತ್ತು 5ನೇ ವಚನ. The people of God ದೇವ ಜನರು who refuse to walk in the flesh, ಒಂದು ಶರೀರ ಭಾವದಲ್ಲಿ ನಡೆಯುವುದಕ್ಕೆ ನಿರಾಕರಿಸುವವರು. sadly, ದುಃಖಕರವಾಗಿ there are so many people ಎಷ್ಟೋ ಜನರಿದ್ದಾರೆ who don't know they are walking in the flesh when they are walking in the flesh. They just pray God to bless them. ಅವರು ನಡೆಯುವಾಗ ಅವರು ಶರೀರ ಭಾವದಲ್ಲಿ ನಡೀತಾ ಇದ್ದೀನಿ ಅನ್ನೋದನ್ನೇ ತಿಳ್ಕೊಂಡಿರೋದಿಲ್ಲ. There is a protection. ಅಲ್ಲಿ ಸಂರಕ್ಷಣೆ ಅನ್ನೋದಿದೆ. When you are in the kingdom of God, ನೀವು ದೇವರಾಜ್ಯದಲ್ಲಿರುವಾಗ keep your word. ನಿಮ್ಮ ಮಾತಿನಂತೆ ನಡ್ಕೊಳ್ಳಿ. Amen. ಆಮೆನ್. When you speak, ನೀವು ಮಾತನಾಡುವಾಗ don't break your promise. ನೀವು ಕೊಟ್ಟಂತ ಮಾತುಗಳನ್ನು ಮುಟ್ಲಿಕ್ಕೆ ಹೋಗ್ಬೇಕು. Isaiah 4, ಯೆಶಾಯ 4 4 and 5. 4:5 ಹೇಳುತ್ತೆ. And the Lord will create upon every dwelling place, every ವಾಸ ಮಾಡುವಂತ ಎಲ್ಲಾ ಜಾಗಗಳಲ್ಲಿ, dwelling place. ಪ್ರತಿಯೊಂದು ವಾಸ ಮಾಡುವಂತ ಎಲ್ಲಾ That ಜಾಗಗಳಲ್ಲಿ, means on your house. ಅದರರ್ಥ ನಿಮ್ಮ ಮನೆಯ ಮೇಲೆ God will create dwelling place upon every Mount Zion. ಚಿಯೋನ್ ಪರ್ವತದ ಮೇಲೆ. Mount Zion is supposed to be holy. ಚಿಯೋನ್ ಪರ್ವತ ಅನ್ನೋದು ಪವಿತ್ರವಾದದ್ದು. That's why in your house, ಅದಕ್ಕಾಗಿ ನಿಮ್ಮ ಮನೆಯಲ್ಲಿ don't speak about people who are not there. ಯಾವ ಜನರು ಅಲ್ಲಿಲ್ವೋ ಅವರ ಬಗ್ಗೆ ಮಾತನಾಡಲಿಕ್ಕೆ ಹೋಗಬೇಡಿ. Don't speak bad about somebody else. ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡಲಿಕ್ಕೆ ಹೋಗಬೇಡಿ. Guard your lips. ನಿಮ್ಮ ಬಾಯಿಯಿಂದ ಹೊರಕೊಂಡಿರಿ. Don't speak lies. ಸುಳ್ಳುಗಳನ್ನ ಹೇಳಕ್ಕೆ ಹೋಗಬೇಡಿ. Don't use bad words. ಕೆಟ್ಟ ಮಾತುಗಳಿಲ್ಲ. On everyone. ಪ್ರತಿಯೊಬ್ಬರ ಮೇಲೂ ಇದೆ. Position yourself ನಿಮ್ಮ ಒಂದು ಸ್ಥಾನಿಕರಣ ಮಾಡ್ಕೊಳ್ಳಿ. for the protection. ಆ ಒಂದು ಸಂರಕ್ಷಣೆಗಾಗಿ, And blessing. You ಆಶೀರ್ವಾದಕ್ಕಾಗಿ. can't simply live in Mount Zion. ಸುಮ್ಮನೆ ಹೋಗಿ ಚಿಯೋನ್ ಪರ್ವತದಲ್ಲಿ ಜೀವಿಸಲಿಕ್ಕೆ ಆಗಲ್ಲ. You have to be one word. ಒಂದು ಮಾತು ಕೊಟ್ಟು ಆ ಮಾತಿನಂತೆ You say ನಡ್ಕೊಳ್ಳಬೇಕು. when they 5 o'clock, be there. ನಾನು 5 ಗಂಟೆಗೆ ಇರ್ತೀನಿ ಅಂತ ಅಂದ್ರೆ 5 ಗಂಟೆಗೆ You say ಇರಬೇಕು.
ಬರ್ಲಿಕ್ಕೆ ಹೋಗು. ನಾನು ಬರ್ಲಿಕ್ಕೆ ಆಗಲ್ಲ ಅಂತಂದ್ರೆ ಬರ್ಲಿಕ್ಕೆ ಆಗಲ್ಲ ಅಂತ Sometimes in ಹೇಳ್ಬೇಕು. business you're forced to tell lies. ಕೆಲವೊಂದ್ಸಲ ವ್ಯಾಪಾರದಲ್ಲಿ ಬಲವಂತವಾಗಿ ಸುಳ್ಳು But you are ಹೇಳ್ಬೇಕಾಗುತ್ತೆ. a different business. ಆದ್ರೆ ನೀನು ವಿಭಿನ್ನವಾದ ವ್ಯಾಪಾರಸ್ಥ. Less business, let it come. ವ್ಯಾಪಾರ ಕಡಿಮೆ ಆದ್ರೂ ಪರವಾಗಿಲ್ಲ. I will please my Father. ನಾನು ನನ್ನ ತಂದೆಯ ದೇವರನ್ನು ಮೆಚ್ಚಿಸ್ತೀನಿ. Give my word. ನನ್ನ ಮಾತು ಕೊಟ್ರೆ Then there's a protection. ಅಲ್ಲಿ ಸಂರಕ್ಷಣೆ ಇದೆ. The kingdom of God. ದೇವರ ರಾಜ್ಯ. We are not going to be in a democracy. ನಾವೊಂದು ಡೆಮೋಕ್ರಸಿ ಇರುವುದಿಲ್ಲ. In heaven, ಪರಲೋಕದಲ್ಲಿ there's going to be a king. ರಾಜನಿದ್ದಾನೆ. And this king is different. ಈ ರಾಜ ವಿಭಿನ್ನವಾದವನು. He knows all your thoughts. ಆತನಿಗೆ ನಿಮ್ಮ ಎಲ್ಲ Turn ಆಲೋಚನೆಗಳು to Hebrews 4:13. ಇಬ್ರಿಯರಲ್ಲಿ 4ನೇ ಅಧ್ಯಾಯ 2 5ನೇ ವಚನ. Chronicles 6:19. ಎರಡು ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 9ನೇ ವಚನ. Right, this, ಇದನ್ನ ಬರ್ದಿಟ್ಕೊಳ್ಳಿ. but 4:13 Hebrews says, ಇಬ್ರಿಯರಲ್ಲಿ 4ನೇ ಅಧ್ಯಾಯ 13ನೇ ವಚನ. if somebody is hurting you, ಯಾರಾದ್ರೂ ನಿಮಗೆ ನೋವುಂಟು ಮಾಡ್ತಿದ್ದಾರಾ? God knows about it. ದೇವರಿಗೆ ಗೊತ್ತಿದೆ ಅದು. You're going through financial trouble, ಹಣಕಾಸಿನ ಸಮಸ್ಯೆಯಲ್ಲಿ ಹಾಗೋಗ್ತಿದ್ದೀರಾ? God knows about it. ದೇವರಿಗೆ ಆಗ್ಲೇ ಗೊತ್ತಿದೆ. Go and pray 3 days fasting prayer. ಹೋಗಿ 3 ದಿವಸದ ಉಪವಾಸ ಪ್ರಾರ್ಥನೆ ಮಾಡಿ. Pray to God. ದೇವರಿಗೆ ಮೊರೆಯಿಡು. That you don't do. ಆತರ ನೀವು ಮಾಡಲ್ಲ. Mark 1:15. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 15ನೇ ವಚನ. We see that it speaks about repentance. ಇದು ಪಶ್ಚಾತ್ತಾಪದ ಬಗ್ಗೆ ಮಾತನಾಡುತ್ತೆ. I'm going to learn a very important thing about repentance. ನೀವು ಪಶ್ಚಾತ್ತಾಪದ ಬಗ್ಗೆ ಒಂದು ಪ್ರಾಮುಖ್ಯವಾದ ಸಂಗತಿಯನ್ನು ನಾವು ಕಲ್ತ್ಕೊಳ್ಳಿಕ್ಕಿದ್ದೇವೆ. When you come to God's kingdom, ನೀವು ದೇವರ ರಾಜ್ಯಕ್ಕೆ ಬಂದಾಗ you cannot bring Satan's lifestyle into God's kingdom. ಸೈತಾನನ ಜೀವನ ಶೈಲಿಯನ್ನ ದೇವರ ರಾಜ್ಯಕ್ಕೆ You ತೆಗೆದುಕೊಂಡು cannot. ಬರಲ್ಲ. ಅದು ಮಾಡಕ್ಕಾಗಲ್ಲ. You cannot. ನೀವು ಮಾಡಕ್ಕಾಗಲ್ಲ. The Bible says, ಸತ್ಯವೇದ ಹೇಳುತ್ತೆ repentance. ಪಶ್ಚಾತ್ತಾಪ. Unless you repented, ಪಶ್ಚಾತ್ತಾಪ ಪಡದ ಹೊರತು you're not part of God's kingdom. ನೀವು ದೇವರ ರಾಜ್ಯದ ಭಾಗವೇ ಅಲ್ಲ. Church, don't fool yourself. ನಿಮ್ಮನ್ನ ನೀವೇ ಮೂರ್ಖರಾಗಿ ಮಾಡ್ಕೋಬೇಕು. Say, I accepted Jesus, ನಾನು ಯೇಸುವನ್ನ ಅಂಗೀಕರಿಸಿದ್ದೀನಿ. but I will not speak to that person. ಆದ್ರೆ ಆ ವ್ಯಕ್ತಿ ನಿಮಗೆ I will not do ಮಾತಾಡಲ್ಲ. that. ಈ ವ್ಯಕ್ತಿ ನಿಮಗೆ ಮಾತಾಡಲ್ಲ. You are not repented. ನೀವು ನಿಜವಾಗ್ಲೂ ಪಶ್ಚಾತ್ತಾಪ Yes, ಪಟ್ಟಿಲ್ಲ. just like Adam. ಆದಾಮನ ರೀತಿಯಲ್ಲಿ We lost that ನಾವು ಅದನ್ನ ಕಳ್ಕೊಂಡ್ವಿ. because we are born through Adam. ಯಾಕಂದ್ರೆ ನಾವು ಆದಾಮನಿಂದ He ಹುಟ್ಟಲ್ಪಟ್ಟಿದ್ದ. was born through God. ಯಾಕಂದ್ರೆ ಆದ ದೇವರಿಂದ ಹುಟ್ಟಲ್ಪಟ್ಟಿದ್ದ. What is the glory in the New Testament? ಹೊಸ ಒಡಂಬಡಿಕೆಯಲ್ಲಿ ಇರುವಂತ ಮಹಿಮೆ ಎಂತದ್ದು? Glory is ಮಹಿಮೆ ಎನ್ನುವುದು having no immoral thoughts in your mind. ಯಾವುದೇ ರೀತಿಯಾದ ಅನೈತಿಕವಾದ ಆಲೋಚನೆಗಳು ಇಟ್ಕೊಳ್ಳದೆ No vibachara in the mind. ಯಾವ ವ್ಯಭಿಚಾರದ ಆಲೋಚನೆಗಳು ಇಟ್ಕೊಳ್ಳದೆ When you see ನೀವು ನೋಡುವಾಗ this vibachara in the mind, ವ್ಯಭಿಚಾರದ ಮನಸ್ಸಿದ್ರೆ that's not the glory of God. ಅದು ದೇವರ ಮಹಿಮೆ ಅಲ್ಲ. What was in Jesus' mind? ಯೇಸುವಿನ ಮನಸ್ಸಲ್ಲಿ ಏನಿತ್ತು? Purity. ಪರಿಶುದ್ಧತೆ. Take every woman and young woman as mother and sister. ಒಬ್ಬ ಯವನಸ್ಥರಾದ ಸ್ತ್ರೀಯನ್ನ ಸಹೋದರಿಯನ್ನ ಒಂದು ತಾಯಿಯಾಗಿ ತಂಗಿಯಾಗಿ ನೋಡುವುದು. When you sin, ನೀವು ಪಾಪ ಮಾಡಿದಾಗ that is the glory is not there. ಆ ಮಹಿಮೆ ತಿರುಗಿಲ್ಲ. You got to go and ask ನೀವು God. ಹೋಗಿ ಕೇಳ್ಕೊಳ್ಬೇಕು Oh, ದೇವರನ್ನ. I'm sorry. ದೇವರೇ ನನ್ನ ಕ್ಷಮಿಸು. This glory is gone out. ಈ ಮಹಿಮೆ ಹೊರಟೋಗಿದೆ. I want your glory ನನಗೆ ನಿನ್ನ ಮಹಿಮೆ in ಬೇಕು. my mind. ನನ್ನ ಮನಸ್ಸಲ್ಲಿ My thoughts will be pure. ನನ್ನ ಆಲೋಚನೆಗಳು ಪರಿಶುದ್ಧತೆಯಿಂದ There will not be ಇರಲಿ. a single dirty thought in my mind. ಯಾವುದೇ ಒಂದು ಕೆಟ್ಟ ಆಲೋಚನೆ ನನ್ನ ಮನಸ್ಸಲ್ಲಿ ಇಲ್ಲದೆ ಇರಲಿ. What happened? ಏನಾಗುತ್ತೆ? Because we sin, ನಾವು ಪಾಪ ಮಾಡಿದ್ರಿಂದ fallen down. ನಾವು ಕೆಳಗೆ Because we repent, ನಾವು ಪಶ್ಚಾತ್ತಾಪ ಪಟ್ಟಿದ್ರಿಂದ God restore the glory. ದೇವರು ನಮಗೆ ಆ ಮಹಿಮೆಯನ್ನು ಪುನಃಸ್ಥಾಪಿಸಿದ. Hallelujah. Hallelujah. When you repent of anger, ಕೋಪದ ಮೇಲೆ ಪಶ್ಚಾತ್ತಾಪ you ಪಡುವಾಗ be like Jesus. ನೀವು ಯೇಸುವಿನ ಹಾಗಿರ್ತೀರಾ. You will have the power like Jesus. ಯೇಸುವಿನ ಹಾಗೆ ಶಕ್ತಿಯನ್ನು To ಹೊಂದ್ಕೊಳ್ತೀರಾ. love your enemies. ನಿನ್ನ ಶತ್ರುಗಳನ್ನ ಪ್ರೀತಿಸುವುದಕ್ಕೆ If the whole church is like that way, ಇಡೀ ಸಭೆಯು ಹಾಗಿದ್ರೆ your neighbors, your family members, ನಿಮ್ಮ ನೆರೆಹೊರೆಯವರು, ನಿಮ್ಮ they ಕುಟುಂಬದವರು can see the ಅವರು glory in ನೋಡ್ತಾರೆ you. ದೇವರ ಮಹಿಮೆಯನ್ನು ನಿಮ್ಮ ಜೀವಿತದಲ್ಲಿ. Hallelujah. They can see the glory in you. ಅವರು ನಿನ್ನಲ್ಲಿ ಆ They ಮಹಿಮೆಯನ್ನು know ಕಾಣ್ತಾರೆ. this girl ಅವ್ರು ಗೊತ್ತಿದ್ದು ಈ was like ಹುಡುಗಿ that way. ಆ ರೀತಿಯಾಗಿದ್ದಳು. But now, ಆದ್ರೆ ಈಗ she's so different. ವಿಭಿನ್ನವಾಗಿದ್ದಾಳೆ. I hurt her so much. ನಾನು ತುಂಬಾ ನೋವುಂಟು ಮಾಡ್ತಿದ್ದೀನಿ But she ಅವಳಿಗೆ. come and talk to me as I have not done anything. ಆದ್ರೆ ನಾನು ಏನು ಮಾಡಿಲ್ವೋ ಅನ್ನೋ ರೀತಿಯಲ್ಲಿ ನನ್ನ ಜೊತೆ ಚೆನ್ನಾಗಿ Same ಮಾತಾಡ್ತಿದ್ದಾಳೆ. like Jesus. ಅದೇ ರೀತಿಯಾಗಿ ಯೇಸು Judas was trying to kill him. ಯೂದನು ಯೇಸುವನ್ನು ಕೊಲ್ಲಲಿಕ್ಕೆ ಪ್ರಯತ್ನ And ಮಾಡ್ತಿದ್ದ. when Jesus met Judas, ಆದ್ರೆ ಯೇಸು ಯೂದನನ್ನ ಭೇಟಿ ಮಾಡ್ತಾ don't you ಏನಿಲ್ಲ. see the glory there? ಆ ಮಹಿಮೆಯನ್ನು ಕಾಣಲ್ವಾ ಅಲ್ಲಿ? Don't you see the glory ಅಲ್ಲಿ there? ಮಹಿಮೆಯನ್ನು ಕಾಣಲ್ವಾ? Friend. ಸ್ನೇಹಿತರೇ, Jesus is not a soldier. ಯೇಸು ಸುಳ್ಳುಗಾರನಲ್ಲ. Even he said friend. ಆತನು ಸ್ನೇಹಿತ ಅಂತ ಕರೆದ. Really said friend. ಆತನು ನಿಜವಾಗಿ ಸ್ನೇಹಿತ ಅಂತ When the ಹೇಳ್ತಾನೆ. people killed him, ಜನರು ಆ ಯೇಸುವನ್ನು the ಕೊಂದಾಗ great pain. ಆ ದೊಡ್ಡ ನೋವಿನಲ್ಲೂ He says, Father, forgive them. ಆತನು ಹೇಳ್ತಾನೆ, ತಂದೆಯೇ ಅವರ Can you see the life? Can you see the life? ಜೀವನ ನೋಡ್ತೀರಾ? That is glory. ಅದೇ ಮಹಿಮೆ. That same life inside you. ಅದೇ ಜೀವಿತ ನಿಮ್ಮ ಜೀವಿತದಲ್ಲಿ ಇದೆ. That's glory. ಅದು ಮಹಿಮೆ. We have fallen from that glory. ನಾವು ಆ ಮಹಿಮೆಯನ್ನು ಕೆಳಗಿದ್ದೇವೆ. Amen. So what you must do? ನೀವೇನ್ ಮಾಡ್ಬೇಕು? Appa, I repent. ಅಪ್ಪ ನಾನು ಪಶ್ಚಾತ್ತಾಪ Forgive ಪಡ್ತೀನಿ. me. ನನ್ನ ಕ್ಷಮಿಸು. What happens when you repent? ನೀವು ಪಶ್ಚಾತ್ತಾಪ ಪಟ್ಟರೆ God ಏನಾಗುತ್ತೆ? will give that glory back inside you. ದೇವರು ನಿಮಗೆ ಮತ್ತೆ ಆ ಮಹಿಮೆಯನ್ನು ಒಳಗೆ ಹಾಕ್ತಾನೆ. Amen. Amen. Anybody say good thing about you? ಯಾರಾದ್ರೂ ನಿಮ್ಮ ಬಗ್ಗೆ ಒಳ್ಳೆಯದು ಹೇಳಿದ್ರೆ Because
see the glory. ಯಾಕಂದ್ರೆ ಆ ಮಹಿಮೆಯನ್ನು ಅವರು ಕಾಣ್ತಾ ಇದ್ದಾರೆ. Hallelujah. And when the glory is shining through you, ಆ ಮಹಿಮೆಯನ್ನು ನಿಮ್ಮಲ್ಲಿ ಬೆಳಗುವಾಗ devil hates you. ಸೈತಾನ ಅದನ್ನು ದ್ವೇಷಿಸುತ್ತಾನೆ. ಯಾಕೆ? You will never tell a lie. ನೀವೆಂದಿಗೂ ಸುಳ್ಳು ಹೇಳಲ್ಲ. Even if you lose, ನೀವು ಕಳ್ಕೊಂಡು even if you lose your property, ನಿಮ್ಮ ಆಸ್ತಿಯನ್ನು for ಕಳ್ಕೊಂಡು whatever reason, ಏನೇ ಕಾರಣ you will never tell a lie ಸುಳ್ಳು ಹೇಳಲ್ಲ. because the glory is inside you now. ನಿಮ್ಮ ಒಳಗಡೆ ಆ ಮಹಿಮೆ ಇದೆ. Hallelujah. When the glory becomes more and ಆ more, ಮಹಿಮೆ ಹೆಚ್ಚಾಗುತ್ತಾ ಬರುವಾಗ you become more like Jesus. ಇನ್ನೂ ಹೆಚ್ಚಾಗಿ ಯೇಸುವಿನ God ಹಾಗೆ is so happy with you. ದೇವರು ನಿಮ್ಮನ್ನು ಮೆಚ್ತಾನೆ. The glory is shining inside you. ಆ ಮಹಿಮೆ ನಿಮ್ಮ ಒಳಗಡೆ ಜ್ವಲಿಸ್ತಾ ಇದೆ. You know, that lantern, ಆ ಒಂದು ದೀಪ ನೋಡಿದಿರಾ? you put a 0-1 bulb, 0 ವೋಲ್ಟ್ ಬಲ್ಬ್ ಹಾಕಿದ್ರೆ get light. ಬೆಳಕು ಸಿಗುತ್ತೆ. You put a 100-watt bulb, 100 ವೋಲ್ಟ್ ಬಲ್ಬ್ ಹಾಕಿ get light. ಬೆಳಕು ಸಿಗುತ್ತೆ. You put a 1000-watt bulb, 1000 ವೋಲ್ಟ್ that ಬಲ್ಬ್ can withstand ಹಾಕಿ the heat. ಆ ಒಂದು ಹೀಟ್ ಅನ್ನು ಕೂಡ ಕರ್ಕೊಂಡ್ರೆ Be more brighter. ಇನ್ನೂ ಹೆಚ್ಚಾಗಿ ಪ್ರಕಾಶ. Wherever you go, ಎಲ್ಲೋದ್ರು the glory is shining. ಆ ಒಂದು ಮಹಿಮೆ People ಬೆಳಗ್ತಾ see you. ಇದೆ. ಜನರು ನೋಡ್ತಾರೆ. Somehow they come to please you. ಹೇಗೋ ನಿಮ್ಮನ್ನ ಮೆಚ್ಚಿಸಬೇಕು ಅಂತ ಮುಂದೆ ಬರ್ತಾರೆ. Why? ಯಾಕೆ? Glory is restored back. ಮಹಿಮೆ ಅನ್ನೋದು ಪುನಃ ಸ್ಥಾಪಿಸಲ್ಪಟ್ಟಿದೆ. We need that glory. ನಮಗೆ ಆ ಮಹಿಮೆ ಬೇಕು. Jesus said, ಯೇಸು my ಹೇಳ್ತಾನೆ, glory I give to you. ನನ್ನ ಮಹಿಮೆ ನಿನಗೆ ಕೊಡ್ತೇನೆ. God he said, my glory you will not give. ಆದ್ರೆ ದೇವರೇ ನೀನು ಹೇಳಿದೆ ಅಲ್ವಾ, ನನ್ನ ಮಹಿಮೆ ಯಾರ ಜೊತೆ ಹಂಚ್ಕೊಳ್ಳಲ್ಲ He's ಅಂತ. talking about his life. ಆದ್ರೆ ಅದರ ಜೀವನದ ಬಗ್ಗೆ According ಮಾತನಾಡ್ತಾ ಇದೆ. to John 1:14. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನದ ಪ್ರಕಾರ ಈ ಮಹಿಮೆಯನ್ನು ನಾವು ಸದೃಶವಾಗಿ So ನೋಡಿದ್ದೇವೆ. when you are discouraged, ನೀವು ನಿರಾಶೆಗೊಂಡಾಗ, when you are down, ನೀವು ಕುಗ್ಗೋಗಿರುವಾಗ glory is not shining. ಆ ಮಹಿಮೆಯು ಬೆಳಗ್ತಾ But when ಇಲ್ಲ. the trouble times come, ಆದ್ರೆ ಕಷ್ಟದ ಸಮಯ you say, ಬರುವಾಗ God help me. ಹೇಳುವುದು ಕರ್ತನೇ I ನನಗೆ want to be ಸಹಾಯ ಮಾಡು. strong in this time. ನಾನು ಈ ಸಮಯದಲ್ಲಿ ಬಲಿಷ್ಠನಾಗಿ I don't want to let you down. ನಾನು ನಿನಗೆ ಕೆಳಮಾಡಬಾರದು. I want to be kind to my wife. ನಾನು ನನ್ನ ಹೆಂಡತಿ ಜೊತೆ ನಾನು I want ಮೃದುವಾಗಿ to be ಇರಬೇಕು. kind to my husband. ನನ್ನ ಗಂಡನಿಗೆ ಕರುಣೆ I want ತೋರಿಸಬೇಕು. to respect him. ನಾನು ಆತನಿಗೆ ಗೌರವ You ಸಲ್ಲಿಸಬೇಕು. know, you understood about glory ಅರ್ಥ now? ಆಯ್ತಾ ಮಹಿಮೆಯ ಬಗ್ಗೆ? Amen. When you get angry, is the glory of God? ಕೋಪ ಮಾಡ್ಕೊಂಡಾಗ ದೇವರ ಮಹಿಮೆ ಕಾಣಿಸ್ತಾ ಇದೆಯಾ ಅಲ್ಲಿ? No. ಇಲ್ಲ. What you must do? ಏನ್ ಮಾಡ್ಬೇಕು? Go and be, ಹೋಗಿ ಕಣ್ಣೀರಿಡ್ಬೇಕು. Lord, next time ಮುಂದಿನ ಬಾರಿ ಕರ್ತನೆ I don't want to get angry. ನಾನು ಕೋಪ ಮಾಡ್ಕೋಬಾರ್ದು. If you don't have the glory, you cannot pretend for long. ನೀವು ಆ ಮಹಿಮೆ ಇಲ್ಲ ಅಂದ್ರೆ ತುಂಬಾ ಸಮಯದವರೆಗೂ ನಟಿಸ್ಲಿಕ್ಕೆ ಆಗಲ್ಲ. You will come out. ಬಂದ್ಬಿಡುತ್ತೆ ಹೊರಗಡೆ But you ಬರೋದು. have the glory. ಆದ್ರೆ ಮಹಿಮೆ ಇದ್ದಾಗ You forgive. ನೀವು ಕ್ಷಮಿಸ್ತೀರಾ? I've seen. ನಾನು ನೋಡಿದ್ದೇನೆ. I know believers who do that. ನಾನು ನೋಡಿದ್ದೇನೆ I ವಿಶ್ವಾಸದಲ್ಲಿ see that ಮಾಡಿದವರು. line. ಆ ರೀತಿಯ ನನ್ನ ಜೀವಿತ ನೋಡುವಾಗ Hebrews 6:1. ಹೀಬ್ರದವರಿಗೆ 6ನೇ ಅಧ್ಯಾಯ 1ನೇ ವಚನ. You know, we cover that one last time. ಒಂದು ಸಲ ಕಡೆಯ ಒಂದು ಭಾಗ ಅದು. Repent from dead works. ನೀವು ಸತ್ತಂತ ಕಾರ್ಯಗಳಲ್ಲಿ ನೀವು ಅದಕ್ಕಾಗಿ ಪಶ್ಚಾತ್ತಾಪ ಪಡಿ ಅಂತ Now, ಹೇಳ್ತೇನೆ. I ask you, what is dead works? ನಾನು ನಿಮಗೆ ಕೇಳಿದ್ರೆ ಸತ್ತಂತ ಕಾರ್ಯಗಳು ಅಂದ್ರೆ ಏನು? Is it sin? ಅದು ಪಾಪನ? Is it something I must repent? ಯಾವುದಾದ್ರೂ ಒಂದು ಸಂಗತಿಯಲ್ಲಿ ನಾನು ಪಶ್ಚಾತ್ತಾಪ ಪಡ್ಬೇಕಾ? What is the dead works? ಇದು ಯಾವುದು ವ್ಯವಸ್ಥೆ ಹೇಳ್ತಿದೆ? Galatians 5:19. ಗಲಾತ್ಯ 5ನೇ ಅಧ್ಯಾಯ 19ನೇ ವಚನದ ಬಗ್ಗೆ ಹೇಳ್ತೀರಾ? What is this dead work? ಆದ್ರೆ ಈ ಸತ್ತಂತ ಕಾರ್ಯಗಳು ಅಂದ್ರೆ ಏನು? Anything done, ಏನಾದ್ರೂ ಮಾಡಲ್ಪಟ್ಟಿರುವುದು, any work done ಏನಾದ್ರೂ ಕಾರ್ಯ ಮಾಡಲ್ಪಟ್ಟಿರುವುದು to get God's favor, ದೇವರ ದಯೆಯನ್ನು ಹೊಂದಿಕೊಳ್ಳುವುದಕ್ಕೆ, to please God, ದೇವರನ್ನು ಮೆಚ್ಚಿಸುವುದಕ್ಕೆ, so that God will bless you. ದೇವರನ್ನು ಆಶೀರ್ವಾದ ಮಾಡಲಿ ಅಂತ, That is a dead work. ಅದು ಸತ್ತಂತ ಕಾರ್ಯ. Cain, ಕಾಯಿನ್ ನಮಗೆ ಜ್ಞಾಪಕ he ಮಾಡಿ bought the ಈರುಳ್ಳಿ, ಬೆಳ್ಳುಳ್ಳಿ. Think of it. ಆಲೋಚನೆ ಮಾಡಿ. He has plowed the land. In those days, no tractor. ಆ ಸದಸ್ಯರಲ್ಲಿ ಟ್ರ್ಯಾಕ್ಟರ್ ಎಲ್ಲ ಏನಿಲ್ಲ, ಕೂಲಿನೂ ಕಾಯಿಯಿಂದಲೇ He brought the best. ಉತ್ತಮವಾದ ಒಂದು ವಸ್ತುಗಳನ್ನು ತೆಗೆದುಕೊಂಡು ಬಂದ. Talikam, Katkay, brought the best. ತರಕಾರಿಗಳನ್ನ ತೆಗೆದುಕೊಂಡು ಬಂದ. ಬದನೆಕಾಯಿ, ಟೊಮೆಟೊ ಎಲ್ಲ ತೆಗೆದುಕೊಂಡು ಬಂದ. Put it in gift here. ದೊಡ್ಡದಾಗಿ ಗುಡ್ಡೆಯಲ್ಲೇ ಸುರಿದ ದೇವರ ಮುಂದೆ. God, ದೇವರಿಗೆ ಹೇಳಿದರೆ, now you bless me. ಈಗ ನನ್ನ ಆಶೀರ್ವಾದ ಮಾಡು. Are you doing that? ನೀವು ಅದನ್ನ ಮಾಡ್ತಿದ್ದೀರಾ? I will say now. ಈಗ I ಇಲ್ಲ. have prayed. ನಾನು ಪ್ರಾರ್ಥನೆ God will ಮಾಡಿದ್ದೀನಿ. bless me. ದೇವರು ನನಗೆ ಆಶೀರ್ವಾದ Now ಮಾಡ್ತಾರೆ. I have fasted. ಈಗ ನಾನು ಉಪವಾಸ God ಮಾಡಿದ್ದೀನಿ. will bless me. ದೇವರು ನನಗೆ ಆಶೀರ್ವಾದ Now ಮಾಡ್ತಾರೆ. ಈಗ I have given money. ನಾನು ಹಣವನ್ನು ಕೊಟ್ಟಿದ್ದೀನಿ. God will bless me. ಈಗ ದೇವರು ನನಗೆ ಆಶೀರ್ವಾದ That is ಮಾಡ್ತಾರೆ. a dead work. ಅದು ಸತ್ತಂತ ಕಾರ್ಯ. God says, ದೇವರು ಹೇಳ್ತಾನೆ, repent from the dead work. ಪಶ್ಚಾತ್ತಾಪ ಪಡು ಈ ಸತ್ತಂತ ಕಾರ್ಯಗಳಿಂದ. What is religion? ಧರ್ಮ ಅಂದ್ರೆ ಏನು? ಹಿಂಗೆ ಮಾಡಿದ್ರೆ ದೇವರು bless ಮಾಡ್ತಾನೆ. If I do like this, God will bless ಇದನ್ನ me. ಹಿಂಗ್ ಮಾಡಿದ್ರೆ ದೇವರು ಆಶೀರ್ವಾದ ಮಾಡ್ತಾನೆ. ಏನು ಅಂತದ್ದು? Oh, I'm not like that other woman. ಆ ಸ್ತ್ರೀ ರೀತಿ ಇಲ್ಲ ನಾನು. I cover my head. ನನ್ನ ತಲೆಗೆ She doesn't cover her head. ಕವರ್ ಮಾಡ್ಕೊಳ್ತೀನಿ. ಆಕೆ ಮಾತ್ರ ಮಾಡ್ಕೊಳ್ಳಲ್ಲ. I am better. ನಾನು ಆಕೆಗಿಂತ ಉತ್ತಮ. That is a dead work. ಅದು ಸತ್ತಂತ ಕಾರ್ಯ. Listen to it very carefully. ಇದನ್ನ ಗಂಭೀರ ಕೇಳಿ. If you offer dead works to God, ನೀವು ಸತ್ತಂತ ಕಾರ್ಯಗಳನ್ನ ದೇವರಿಗೆ you ಅರ್ಪಿಸಿದ್ರೆ feel happy.
You are my God. ನೀನೇ ನನ್ನ ದೇವರು. Only you can change. ಬರೀ ನೀನು ಮಾತ್ರ ನನ್ನ ಬದಲಿಸಲಿಕ್ಕೆ ಸಾಧ್ಯ. Anything good in me. ನನ್ನ ದೇವರು ಒಳ್ಳೆಯದಿದೆ. ಅದು ನಿನ್ನಿಂದ ಬಂದಿದೆ. Now think of this. ಇದನ್ನ ಆಲೋಚನೆ ಮಾಡಿ. Paul was shipwrecked many times. ಪೌಲನು ಎಷ್ಟೋ ಹಡಗಿನಲ್ಲಿ ಒಂದು ಅಪಘಾತಕ್ಕೀಡಾದಲ್ಲ. He was in lot of trouble many times. ಎಷ್ಟೋ ಸಮಸ್ಯೆಗಳಲ್ಲಿ ಬಿದ್ದ. He was in fasting many times. ಎಷ್ಟೋ ಉಪವಾಸದಲ್ಲಿ ಇದ್ದ. He was spreading the gospel. ಆತನ ಸುವಾರ್ತೆಯನ್ನು ಸಾರ್ತಿದ್ದ. But what he was doing? ಅದೇ ಆತನ ಏನು ಮಾಡ್ತಿದ್ದ? He was saying, ಆತನ ಹೇಳ್ತಿದ್ದ, I am what I am. ನಾನು ಏನಾಗಿದ್ದೀನೋ By the grace of God. ಅದೆಲ್ಲವೂ ಕೂಡ ದೇವರ I think ಕೃಪೆಯಿಂದ. I'm not wrong. It's in 1 Corinthians 15:10. ಒಂದು ಕೊರಿಂಥದವರಿಗೆ 15ನೇ ಅಧ್ಯಾಯ 10ನೇ ವಚನ. I am what I am. ನಾನು ಏನಾಗಿದ್ದೇನೋ By the grace of God. ಅದು ದೇವರ ಕೃಪೆಯಿಂದಲೇ. He was not giving God dead works. ಆತನ ಸತ್ತದ ಕಾರ್ಯಗಳನ್ನು ದೇವರು ಅರ್ಪಿಸಲಿಲ್ಲ. You know what it means to say? ಅದರ ಅರ್ಥ ಏನು ಗೊತ್ತಾ? Because of the grace of God, ದೇವರ ಕೃಪೆಯಿಂದ I was able to fast. ನಾನು ಉಪವಾಸ ಮಾಡಲಿಕ್ಕೆ Because of the grace of God, ದೇವರ ಕೃಪೆಯಿಂದ I was able to come to church. ನಾನು ಸಭೆಗೆ ಬರಲಿಕ್ಕೆ ಆಯ್ತು. Because of the grace of God, ದೇವರ ಕೃಪೆಯಿಂದ I never missed coming to church. ನಾನು ಸಭೆಗೆ ಬರೋದನ್ನ ತಪ್ಪಿಸಿಕೊಳ್ಳಲ್ಲ. Because of the grace of God, ದೇವರ ಕೃಪೆಯಿಂದ I regularly give my money to God. ನಾನು ಸತತವಾಗಿ ಸಭೆಗೆ ಹಣವನ್ನು ಕೊಡ್ತಾ ಇದ್ದೀನಿ. Because of the grace of God, ದೇವರ ಕೃಪೆಯಿಂದ I am what I am. Correct is there? ನಾನು ಏನಾಗಿದ್ದೇನೋ ಅದನ್ನ ಆಗಿದ್ದೇನೆ. Yes. Amen. Paul is there? Paul So, ಹೇಳ್ತಾನೆ, it was not doing it by his own ಆತನ striving. ಸ್ವಂತ ಒಂದು ಶಕ್ತಿಯಿಂದ ಮಾಡ್ತಿರ್ಲಿಲ್ಲ ಆತನು. But how he was doing it? ಆದ್ರೆ ಅವನು ಹೇಗೆ ಮಾಡ್ತಿದ್ದ? By being filled with the Holy Spirit. ಅದು ಪವಿತ್ರಾತ್ಮನಿಂದ ಭರಿತನಾಗಿ ಮಾಡ್ತಿದ್ದ. So what you must do? ನೀವೇನ್ ಮಾಡ್ಬೇಕು? Seek the Holy Spirit. ಪವಿತ್ರಾತ್ಮನ ಹುಡುಕಿ. When the Spirit comes inside, ಪವಿತ್ರಾತ್ಮನ ಒಳಗೆ ಬಂದಾಗ He will tell you. ಆತನಿಗೆ ಹೇಳ್ತಾನೆ. 1 John 2:27. ಒಂದು ಯೋಹಾನ 2ನೇ ಅಧ್ಯಾಯ 27 ವಚನ. Romans 8:13 and 14. 8ನೇ ಅಧ್ಯಾಯ 13 14 ರೋಮಾಪುರ. 1 John 2:27. What is ಒಂದು this? ಯೋಹಾನ 2ನೇ ಅಧ್ಯಾಯ 27ನೇ ವಚನ ಏನು ಹೇಳುತ್ತೆ? Who is teaching you? ಯಾರು ನಿಮಗೆ Who is ಕಲಿಸಿಕೊಟ್ಟಿದ್ದಾರೆ? telling you? ನಿಮಗೆ ಯಾರು Who ಹೇಳ್ತಿದ್ದಾರೆ? is leading you? ಯಾರು ನಿಮ್ಮನ್ನು ನಡೆಸ್ತಿದ್ದಾರೆ? Not your own mind. ನಿಮ್ಮ ಸ್ವಂತ ಮನಸ್ಸಲ್ಲ. It's the Holy Spirit. ಪವಿತ್ರಾತ್ಮನು. If the Holy Spirit is leading you to fast, ಪವಿತ್ರಾತ್ಮನು ನಿಮ್ಮನ್ನು ಉಪವಾಸ ಮಾಡಲಿಕ್ಕೆ ನಡೆಸ್ತಾ ಇದೆ. then you fast. ಆಗ ಉಪವಾಸ ಮಾಡಿ. You are not doing it by your strength. ನೀವು ನಿಮ್ಮ ಸ್ವಂತ ಶಕ್ತಿಯಿಂದ You ಮಾಡ್ತಿಲ್ಲ. are doing it by the Holy Spirit. ನೀವು ಪವಿತ್ರಾತ್ಮ ಶಕ್ತಿಯಿಂದ That is ಮಾಡ್ತಿದ್ದೀರಾ. not a dead work. ಅದು ಸತ್ತಂತ ಕಾರ್ಯ You ಅಲ್ಲ. could say, ನೀವು by ಹೇಳ್ಬೋದು, the grace of God I fast. ದೇವರ ಕೃಪೆಯಿಂದ ನಾನು ಉಪವಾಸ ಮಾಡ್ತೇನೆ. Sometimes I can't fast. ಕೆಲವರಿಗೆ ನಾನು ಉಪವಾಸ ಮಾಡೋಕ್ಕಾಗಲ್ಲ. I ask for help. ನಾನು ಸಹಾಯ ಕೇಳ್ತೀನಿ. God, give me grace to fast. ಬೇರೆ ನನಗೆ ಸಹಾಯ ಮಾಡು, Give me ಉಪವಾಸ grace. Every ಮಾಡ್ತೀನಿ. week I want to fast. ನಾನು ಉಪವಾಸ ಮಾಡಬೇಕು ಅಂತ ಇಷ್ಟ ಪಡ್ತೇನೆ. So I ask God for grace. ಕೇಳ್ತೇನೆ ಕೃಪೆಗಾಗಿ. I fast the whole day. ನಾನು ಇಡೀ ದಿನ ಉಪವಾಸ Evening ಮಾಡಿ time comes, I say, Lord, I want to break my fast. ಸಂಜೆ ಸಮಯ ಆದ ತಕ್ಷಣ ಬೇರೆ ಕಡೆಗೆ ಉಪವಾಸ Then I ಮುಗಿಸ್ತೀನಿ. pray, ನಾನು ತಿರ್ಗಾ God, ಪ್ರಾರ್ಥಿಸ್ತೀನಿ. help me to fast 3 meals. ಸಹಾಯ ಮಾಡ್ಕೊಳ್ತೇನೆ. 3 ಊಟ ಬಿಟ್ಟು ನಾನು ಉಪವಾಸ In my ಮಾಡ್ತೀನಿ. strength I can't do ಅದು it. ನನ್ನ ಬಲದಿಂದ ಆಗಲ್ಲ. But there are people who do it. ಆದರೆ ಜನರಿದ್ದಾರೆ ಮಾಡಲಿಕ್ಕೆ. Remember the Pharisee. ಪರಿಸರ ಬಗ್ಗೆ ಆಲೋಚನೆ He ಮಾಡಿ. says, Lord, ಹೇಳ್ತಾರೆ ಕರ್ತನೇ, I fast twice a week. ನಾನು 7 ದಿನ ಒಂದು ವಾರ ಉಪವಾಸ I ಮಾಡ್ತೀನಿ. give my tithes. ನಾನು ನನ್ನ ದಶಮ ಭಾಗವನ್ನು ಕೊಡ್ತೀನಿ. I'm not like that adulterer. ಆ ವಿಚಾರ ಮಾಡ್ತಾರೆ ಆ ತರ I'm ವಿಚಾರ. not like the people who take money from other people. ಬೇರೆ ಜನರಿಂದ ಹಣವನ್ನು ದೋಚುವಂತ And I'm ಜನರಲ್ಲ. not like the publican that has come there. ಆ ಬಂದಿರುವಂತ ಸಾಮಾನ್ಯ ವ್ಯಕ್ತಿ ರೀತಿಯಲ್ಲಿ ನನ್ನಲ್ಲ. What is this Pharisee doing? ಈ ಪರಿಸರ ಏನ್ He ಮಾಡ್ತಿದ್ದ? was offering God dead works. ಸತ್ತಂತ ಕಾರ್ಯಗಳನ್ನ ಆತನು Like Cain ಅರ್ಪಿಸುತ್ತಿದ್ದ. offered God dead ಕಾಯಿನನು works. ಯಾವ ರೀತಿಯಲ್ಲಿ ಸತ್ತಂತ ಕಾರ್ಯವನ್ನ ದೇವರಿಗೆ I did it. ಅರ್ಪಿಸಿದ್ನೋ ನಾನು ಕೂಡ My ಮಾಡ್ತೇನೆ. strength. ನನ್ನ ಬಲದಿಂದ. But no, ಅದಿಲ್ಲ. I can't do anything. ನಾನೇನು ಮಾಡಕ್ಕಾಗಲ್ಲ. He helped me to do ಆತ it. ನನಗೆ ಸಹಾಯ By ಮಾಡಬೇಕು. His grace I am ಆತನ standing. ಕೃಪೆಯಿಂದ ನಾನು ನಿಂತಿದ್ದೀನಿ. Amen. And I want to tell you, ಆದ್ರೆ ನಾನು ಏನು ಬರ್ತೇನೆ? please pray more than last month. ದಯವಿಟ್ಟು ಕಳೆದ ತಿಂಗಳಿಗಿಂತ ಹೆಚ್ಚಾಗಿ Please ಪ್ರಾರ್ಥಿಸಿ. evangelize more than last month. ಕಳೆದ ತಿಂಗಳಿಗಿಂತಲೂ ಹೆಚ್ಚಾಗಿ ಸುವಾರ್ತೆಯನ್ನು ಸಾರಿ. Please be faithful in the church more than last month. ಕಳೆದ ತಿಂಗಳಿಗಿಂತಲೂ ಸಭೆಗೆ ನೀವು ನಂಬಿಕಸ್ಥರಾಗಿರಿ And be a giver to God. ಮತ್ತು ಕೊಡುವಂತವರಾಗಿ. Don't say, this month I can't give to ಈ God. ತಿಂಗಳು ನಾನು ಕೊಡಕ್ಕಾಗಲ್ಲ ಅಂತ ಹೇಳಕೋಬೇಡಿ. Next month more shortage will come. ಮುಂದಿನ ತಿಂಗಳು ಇನ್ನೂ ಅದಕ್ಕಿಂತ ಕೊರತೆ ಜಾಸ್ತಿ Say, God ಆಗುತ್ತೆ. help me to give to your ಮತ್ತೆ kingdom. ಹೇಳಿ ದೇವರಿಗೆ ದೇವರೇ ನನಗೆ ಸಹಾಯ ಮಾಡು ಕೊಡುವುದಕ್ಕೆ. You will see the glory of God. ನೀವು ದೇವರ ಮಹಿಮೆನ So ಕಾಣ್ತೀರಾ. today what you learned? ಇವತ್ತೇನ್ ಕಲ್ತ್ಕೊಂಡಿದ್ದೀರಾ? First thing you learned, ಮೊದಲನೇ ಸಂಗತಿ the breaking of bread. ರೊಟ್ಟಿ ಬೀಳುವುದರ The ಬಗ್ಗೆ, protection from God. ದೇವರಿಂದ ಬರುವಂತ Second thing ಸಂರಕ್ಷಣೆ what you ಬಗ್ಗೆ. ಎರಡನೆಯದು The glory of God. ದೇವರ ಮಹಿಮೆ ಕುರಿತ When ಕಲ್ತ್ಕೊಂಡ್ರಿ. people see the glory of God in ದೇವರ you, ಮಹಿಮೆ ನಿಮ್ಮನ್ನು ಕಾಣುವಾಗ they will be attracted to you. ಜನರು ನಿಮ್ಮ ಮೇಲೆ ಆಕರ್ಷಿತಗೊಳ್ತಾರೆ. Amen. Don't say, oh glory ಬರ್ಲಿ ಅವರು ಎಲ್ಲ attract ಆಗ್ತಾರೆ. Don't go for that. That is again their work. ಆ ಮಹಿಮೆ ಬಂದ್ಬಿಟ್ರೆ ಎಲ್ಲರೂ ಜನರು ನನ್ನ ಕಡೆ. Amen. ಆಮೆನ್. And third thing what you learn? ಮೂರರಿಂದ ಏನ್ ಕಲ್ತ್ಕೊಂಡ್ರಿ? Dead works. ಸತ್ತಂತ ಕಾರ್ಯಗಳನ್ನ ಅರ್ಪಿಸಬಾರ್ದು. Repent from other sins. ಬೇರೆ ಎಲ್ಲ ಪಾಪಗಳ ಎಲ್ಲ ಪಶ್ಚಾತ್ತಾಪ And ಪಡಿ. repent from dead works. ಸತ್ತಂತ ಕಾರ್ಯಗಳ ಕುರಿತಾಗಿ When ಪಶ್ಚಾತ್ತಾಪ you break ಪಡಿ. this bread and ಈ eat, ರೊಟ್ಟಿಯನ್ನು ಮುದ್ದು God's protection. ದೇವರ ಸಂರಕ್ಷಣೆ. Who brings money problems? ಹಣದ ಸಮಸ್ಯೆ ಯಾರು ತೆಗೆದುಕೊಂಡು ಬರ್ತಾರೆ? ಸೈತಾನ. Who brings family problems? ಕುಟುಂಬದ ಸಮಸ್ಯೆ ಯಾರು ತೆಗೆದುಕೊಂಡು ಬರ್ತಾರೆ? Satan. ಸೈತಾನ. When you break this bread, what ಈ happens? ರೊಟ್ಟಿಯನ್ನು ಮುರಿಯುವಾಗ ಏನಾಗುತ್ತೆ? The
the devil get destroyed. ಸೈತಾನನಿಗೆ ಸಂಪೂರ್ಣವಾಗಿ ಧ್ವಂಸಗೊಳ್ತಾನೆ. Amen. Amen. So remember these three ಈ things. ಮೂರು ಸಂಗತಿಗಳನ್ನು ಜ್ಞಾಪಕ ಮಾಡ್ಕೊಳ್ಳಿ. We got more things to share. ಎಷ್ಟೋ ಸಂಗತಿಗಳಿದೆ ದೇವರ ಮಹಿಮೆ ಗೊತ್ತಾಗಿ How ಹೇಳೋದಕ್ಕೆ. can you increase the glory? ಯಾವ ರೀತಿಯಲ್ಲಿ ದೇವರ ಮಹಿಮೆ ಹೆಚ್ಚಳ ಪಡಬೇಕು ಅಂತ. God will next Sunday share. ದೇವರ ಚಿತ್ತಂದ್ರೆ ಮುಂದಿನ ಭಾನುವಾರ Father, we ಹೇಳ್ತೇನೆ. thank you ತಂದೆಯವರಿಗೆ ವಂದನೆ. for thy word. ನಿನ್ನ ವಚನಕ್ಕಾಗಿ. Thank you, loving God, ಕರ್ತನ ಪ್ರೀತಿಯಲ್ಲಿ that the ವಂದನೆ. breaking of bread is so important ರೊಟ್ಟಿ to us. ಕೊಯ್ಯುವುದು ತುಂಬಾ ಪ್ರಾಮುಖ್ಯವಾದದ್ದು. Thank you that whatever we are facing, ನಾವೆಲ್ಲ ಏನೆಲ್ಲ ಎದುರಿಸ್ತಾ ಇದ್ದೀವಿ. whatever sin is dominating ಏನೆಲ್ಲ our life, ಪಾಪ ನಮ್ಮ ಮೇಲೆ ಅಧಿಕಾರ ಚಲಾಯಿಸ್ತಾ we ಇದ್ದೀವಿ. pray for victory. ನಾವು ಪ್ರಾರ್ಥಿಸ್ತೇವೆ ಜಯಕ್ಕಾಗಿ. We thank you, Father, ನಿಮಗೆ ವಂದನೆ ತಂದೆ. that we want to repent ನಾವು ಪಶ್ಚಾತ್ತಾಪ ಪಡಬೇಕು. deeply, deeply, deeply. ಇನ್ನು ಆಳವಾಗಿ ಇನ್ನೂ ಆಳವಾಗಿ. Every fleshly sins ಎಲ್ಲ ಶಾರೀರಿಕವಾದ ಪಾಪಗಳ and ಕುರಿತಾಗಿ. every dead work. ಎಲ್ಲ ಸತ್ತದ ಕಾರ್ಯಗಳ ಕುರಿತಾಗಿ. Lord, we pray ನಾವು ಪ್ರಾರ್ಥಿಸ್ತೇವೆ. that you will help us. ನಮಗೆ ಸಹಾಯ ಮಾಡಿ. Let your glory be seen in ನಿನ್ನ us. ಮಹಿಮೆ ನಮ್ಮಲ್ಲಿ ಕಾಣಿಕೊಳ್ಳಲಿ. We ask you ನಾವು ಕೇಳಿಕೊಳ್ಳುತ್ತೇವೆ. in Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್.